ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಅಚ್ಚರಿಯ ಆಯ್ಕೆ ಅಂತ ಹೇಳಿದ್ರೆ ಅದು ಗಾಯತ್ರಿ ಶಾಂತೇಗೌಡ. ಬಹುತೇಕರಿಗೆ ಈ ಗಾಯತ್ರಿ ಶಾಂತೇಗೌಡ ಯಾರು ಅನ್ನೋದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಎಲ್ಲಿಯವರು, ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವರು, ಇವರು MLC, ಮೊನ್ನೆ ತಾನೇ MLC ಆಗ್ತಾರೆ. ಮೊನ್ನೆ MLC ಆದಂತಹ ಗಾಯತ್ರಿ ಶಾಂತೇಗೌಡ ಅವರಿಗೆ ಇವತ್ತು ಜಾಕ್ಪಾಟ್ ಹೊಡೆದಿದೆ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಸೇರ್ತಾ ಇದ್ದಾರೆ. ನೋಡಿ, ಸಾಕಷ್ಟು ಮಹಿಳಾ ಮಣಿಯರ ಹೆಸರುಗಳು ಕೇಳಬಂತು. ಹಿಂದೆ ಸಚಿವೆಯಾಗಿದ್ದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮುಂಚೂಣಿಯಲ್ಲಿದ್ದರು. ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವೆಯಾಗಿದ್ದಂತಹ ಉಮಾಶ್ರೀ ಅವರ ಹೆಸರು ಕೇಳಿಬಂತು. ಖನಿಜ ಫಾತಿಮಾ ಅವರ ಹೆಸರು ಕೇಳಿಬಂತು. ನಯನ ಮೋಟಮ್ಮ ಅವರಿಗೆ ಚಾನ್ಸ್ ಕೊಡಲಾಗುತ್ತೆ ಎನ್ನುವ ಮಾತುಗಳು ಕೂಡ ಕೇಳಿಬಂತು. ಅದರ ಜೊತೆಗೆ ಇನ್ನೂ ಸಾಕಷ್ಟು ಜನರ ಹೆಸರುಗಳು ಕೂಡ ಕೇಳಿಬಂತು. ಆರತಿ ಕೃಷ್ಣ ಅವರ ಹೆಸರು ಕೇಳಿಬಂತು. ನಯನ ಮೋಟಮ್ಮ ಅವರ ಹೆಸರು, ರೂಪಕಲಾ ಶಶಿಧರ್, ಅನ್ನಪೂರ್ಣ ತುಕಾರಾಮ್, ಇಷ್ಟೂ ಮಹಿಳಾ ಮಣಿಯರ ಹೆಸರುಗಳು ಕೇಳಿಬಂದ್ರು ಕೂಡ ಕೊನೆಗೆ ಗಾಯತ್ರಿ ಶಾಂತೇಗೌಡ ಅವರನ್ನ ಮಿನಿಸ್ಟ್ರು ಮಾಡಲಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ ಅಚ್ಚರಿಯ ಹೆಸರೊಂದು ಸೇರ್ಪಡೆಯಾಗಿದೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾವ ಮೀಡಿಯಾದವರು ಕೂಡ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ತಗಂಡೇ ಇರಲಿಲ್ಲ. ಇವರಾಗ್ತಾರೆ ಅಂತ ಯಾರು ಕೂಡ ಹೇಳಿರಲಿಲ್ಲ. ಅಚ್ಚರಿಯ ಆಯ್ಕೆ. ಇವರು ಚಿಕ್ಕಮಗಳೂರಿನ ನೂತನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಎವಿ ಅವರಿಗೆ ಸಚಿವ ಸ್ಥಾನ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ, ಅಚ್ಚರಿಯ ಹೆಸರು ಗಾಯತ್ರಿ ಶಾಂತೇಗೌಡ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಈ ನೇಮಕದ ಹಿಂದೆ ಇರೋದು ಬೇರೆ ಯಾರೂ ಅಲ್ಲ, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಗಾಯತ್ರಿ ಶಾಂತೇಗೌಡ ಅವರು ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಟಿಕೆಟ್ ಅನ್ನ ಕೇಳಿದ್ರು 2023ರಲ್ಲಿ. ಆದರೆ ಕಾರಣಾಂತರಗಳಿಂದ ಅವರಿಗೆ ಟಿಕೆಟು ಸಿಗಲಿಲ್ಲ. ಆ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಮುಂದೆ ಪರಿಷತ್ ಸದಸ್ಯೆಯಾಗೂ ನಿನ್ನನ್ನು ಮಂತ್ರಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರಂತೆ. ಇದೀಗ ಗಾಯತ್ರಿ ಅವರನ್ನ ಮಂತ್ರಿ ಮಾಡೋ ಮೂಲಕ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಮಾತನ್ನ ಉಳಿಸ್ಕೊಂಡಿದ್ದಾರೆ. MLA ಪಟ್ಟ ಮಿಸ್ ಆದ್ರೆ ಏನು ಸ್ವಾಮಿ, MLC ಆಗಿ ಈಗ ಮಿನಿಸ್ಟರ್ ಆಗಿದ್ದಾರೆ ಗಾಯತ್ರಿ ಶಾಂತೇಗೌಡ ಅವರು. ಕಾನೂನು ಹೋರಾಟದ ನಂತರ ಸಿಕ್ಕಂತಹ ಅತಿ ದೊಡ್ಡ ಜಯ ಅಂತ ಹೇಳ್ಬೋದು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಾರೆ. ಮೇಲ್ಮನೆ ಉಪಸಭಾಪತಿ MK ಪ್ರಾಣೇಶ್ ಅವರ ವಿರುದ್ಧ ಕೇವಲ 9 ಮತಗಳ ಅಂತರದಿಂದ ಜಯಗಳಿಸಿರ್ತಾರೆ. ಈ ಫಲಿತಾಂಶದ ಬಗ್ಗೆ ಕಾನೂನು ಸಮರ ಕೂಡ ನಡೆಯುತ್ತೆ. 4 ದಿನಗಳ ಹಿಂದೆಯಷ್ಟೇ ಹೈಕೋರ್ಟ್ ಆದೇಶದಂತೆ ಅವರು ಅಧಿಕೃತವಾಗಿ ಪರಿಷತ್ ಸದಸ್ಯೆಯಾಗಿ ಆಯ್ಕೆಯಾಗಿರ್ತಾರೆ. ವಿಶೇಷ ಏನಪ್ಪಾ ಅಂದ್ರೆ, ಇನ್ನೂ ಪರಿಷತ್ ಸದಸ್ಯೆಯಾಗಿ ಗಾಯತ್ರಿ ಶಾಂತೇಗೌಡ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೇ ಇಲ್ಲ. ಅದಕ್ಕಿಂತ ಮೊದಲೇ ಅವರಿಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯಿಂದ ವಿಧಾನ ಪರಿಷತ್ ಸ್ಥಾನಕ್ಕೆ 2021ರ ಡಿಸೆಂಬರ್ನಲ್ಲಿ ಚುನಾವಣೆಯಾಗುತ್ತೆ. ಚಲಾವಣೆಯಾಗಿದ್ದಂತಹ 2410 ಮತಗಳ ಪೈಕಿ 39 ಮತಗಳು ಅಸಿಂಧುವಾಗಿರ್ತವೆ. ಪ್ರಾಣೇಶ್ ಅವರು 1188 ಮತಗಳನ್ನು ಪಡ್ಕೊಂಡಿರ್ತಾರೆ. ಗಾಯತ್ರಿ ಶಾಂತೇಗೌಡ ಅವರು 1182 ಮತಗಳನ್ನು ಗಳಿಸಿರ್ತಾರೆ. ಪ್ರಾಣೇಶ್ 6 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿರ್ತಾರೆ. ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಮೂಡಿಗೆರೆ ಪಟ್ಟಣ ಪಂಚಾಯತ್ನ 12 ನಾಮನಿರ್ದೇಶಿತ ಸದಸ್ಯರು ಮತದಾನ ಮಾಡಿರ್ತಾರೆ. ಅವರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಗಾಯತ್ರಿ ಶಾಂತೇಗೌಡ ಅವರು ನ್ಯಾಯಾಲಯದ ಮೆಟ್ಟಿಲೇರ್ತಾರೆ. ಇದೆಲ್ಲ ಆದಮೇಲೆ ಅವರ ಪರವಾಗಿ ತೀರ್ಪು ಬರ್ತಾ ಇದ್ದಂತೆ ಗಾಯತ್ರಿ ಶಾಂತೇಗೌಡ ಅವರು ನ್ಯಾಯಾಧೀಶರಿಗೆ ಧನ್ಯವಾದವನ್ನ ಕೂಡ ಅರ್ಪಿಸ್ತಾರೆ. ನಾಮನಿರ್ದೇಶಿತ ಸದಸ್ಯರು ಹಾಕಲಾದಂತಹ ಮತ ಅಸಿಂಧ ಅನ್ನುವ ಅರ್ಜಿಗೆ ಹೈಕೋರ್ಟ್ನ ಏಕಸದಸ್ಯ ಪೀಠ, ದ್ವಿಸದಸ್ಯ ಪೀಠದಲ್ಲಿ ನನ್ನ ಪರ ಜಯ ಸಿಕ್ಕತ್ತೆ. ಅದನ್ನ ಪ್ರಶ್ನಿಸಿ MK ಪ್ರಾಣೇಶ್ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೂ ಕೂಡ ಹತ್ತಿರ್ತಾರೆ. ಸುಪ್ರೀಂ ಕೋರ್ಟ್ ಅರ್ಜಿ ಪರಿಶೀಲಿಸಿ ಮತಗಳ ಮರು ಎಣಿಕೆಗೆ ಆದೇಶಿಸಿದ್ದಲ್ಲದೆ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸೋದಕ್ಕೆ ಸೂಚನೆ ಕೊಡುತ್ತೆ. ಮತಗಳ ಮರು ಎಣಿಕೆಯಾಗಿ 1.5 ವರ್ಷ ಆಗತ್ತೆ. ಅವತ್ತೇ ನನಗೆ ಫಲಿತಾಂಶದ ಸೂಕ್ಷ್ಮ ಗೊತ್ತಾಗ್ತಾ ಇತ್ತು. ಆದರೆ ಪ್ರಕರಣ ಕೋರ್ಟ್ನಲ್ಲಿ ಇದ್ದಿದ್ರಿಂದ ನನಗೆ ಮಾತನಾಡೋ ಹಾಗಿರಲಿಲ್ಲ. ಅದೇ ಕಾರಣಕ್ಕೆ ಮಾಧ್ಯಮದವರು ಪ್ರಶ್ನಿಸಿದಾಗ ನಾನು ಉತ್ತರಿಸಿರಲಿಲ್ಲ. ಈ ಪ್ರಕರಣವನ್ನು ಪರಿಶೀಲಿಸಿದ ನ್ಯಾಯಾಧೀಶರು MK ಪ್ರಾಣೇಶ್ ಅವರು ಸಲ್ಲಿಸಿದ್ದ ಎಲ್ಲ ಅರ್ಜಿಗಳನ್ನು ವಜಾ ಮಾಡಿದ್ದಾರೆ. ಈ ಮೂಲಕ ನನ್ನ ಪರವಾಗಿ ತೀರ್ಪು ಬಂದಿದೆ. ನ್ಯಾಯಾಧೀಶರಾಗಿ ಕೂತ್ಕೊಂಡವರಿಗೆ ನನ್ನ ಧನ್ಯವಾದ
ಅಲ್ಲದೆ MK ಪ್ರಾಣೇಶ್ ಅವರಿಗೆ ಒಂದು ವೋಟ್ ಬಾರ್ಡರಿಂದ ಹೊರಗೆ ಹಾಕಿದ್ದ ಕಾರಣ ಆ ಮತವನ್ನು ಅಂದಿನ DC ಅಸಿಂಧು ಅಂತಲೂ ಕೂಡ ಘೋಷಣೆ ಮಾಡಿರ್ತಾರೆ. ಈ ರೀತಿ ಅವರು MLC ಆಗಿದ್ದು. ಇನ್ನು ಇವರು ಯಾರು, ಈ ಗಾಯತ್ರಿ ಶಾಂತೇಗೌಡ ಯಾರು ಅನ್ನೋದನ್ನು ನೋಡೋದಾದರೆ ಇವರ ಪೂರ್ಣ ಹೆಸರು ಬಂದು ಗಾಯತ್ರಿ ಶಾಂತೇಗೌಡ AV. ಇವರು ಹುಟ್ಟಿದ್ದು ಬಂದು ಅರಕಲಗೂಡು, ಹಾಸನ ಜಿಲ್ಲೆ. ಜಾತಿ ಬಂದು ಕುರುಬ ಸಮುದಾಯದ ಪ್ರಭಾವಿ ನಾಯಕರು. ಅದಕ್ಕೇನೆ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಇವರಿಗೆ ಸಿಕ್ಕಿ ಇವತ್ತು ಮಂತ್ರಿ ಆಗ್ತಾ ಇರೋದು. ರಾಜಕೀಯ ಅನುಭವ ನೋಡೋದಕ್ಕೋದ್ರೆ ಹಿಂದೆ 1 ಬಾರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಾರೆ. 2ನೇ ಬಾರಿಗೆ ಪರಿಷತ್ ಸದಸ್ಯೆಯಾಗಿ ಆಯ್ಕೆಯಾಗಿದ್ದಾರೆ. PUC ಇವರ ವಿದ್ಯಾರ್ಹತೆ. ಪತಿ ಶಾಂತೇಗೌಡ, 2 ಮಕ್ಕಳು, ಅದರಲ್ಲಿ ಒಬ್ಬ ಮಗ, ಒಬ್ಬ ಮಗಳು. ಚಿಕ್ಕಮಗಳೂರಿಗೆ ಸಿಕ್ಕಂತಹ ಪ್ರಾತಿನಿಧ್ಯ ಇಲ್ಲಿ ಮೂಡುಗೆರೆ ಶಾಸಕಿ ನಯನಾ ಮೋಟಮ್ಮ ಅವರಿಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಿಕ್ಕಿದೆ. ಕುರುಬ ಸಮುದಾಯ ಹಾಗೆ ಮಹಿಳಾ ಪ್ರತಿನಿಧಿಯಾಗಿ ದೊಡ್ಡ ಮನ್ನಣೆ ಸಿಕ್ಕಂತಾಗಿದೆ. ಇವತ್ತು ಸಾಯಂಕಾಲ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಕಾಫಿನಾಡಿನಾದ್ಯಂತ, ಕಾಫಿನಾಡು ಚಿಕ್ಕಮಗಳೂರಿನಾದ್ಯಂತ ಈಗ ಸಂಭ್ರಮ ಮನೆ ಮಾಡಿದೆ.